ಹಾಯ್ ನಮಸ್ತೆ. ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್, ಕುಂದಾನಗರಿ ಬೆಳಗಾವಿಯಿಂದ. ಸ್ನೇಹಿತರೆ, ಇವತ್ತು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಚರ್ಚೆ ಮಾಡ್ತಾ ಇದ್ವಿ. ನಿನ್ನೆ ಒಂದು ಅವಧಿಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ 7ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬಂದಿರತಕ್ಕಂಥ ಸಮಾನಾರ್ಥಕ ಪದಗಳನ್ನು ನೋಡಿದ್ವಿ. ಸುಮಾರು ಒಂದು 54 ಸಮಾನಾರ್ಥಕ ಪದಗಳನ್ನು ನೋಡಿದ್ವಿ. ಸುಮಾರು 120 ಸಮಾನಾರ್ಥಕ ಪದಗಳದವ. ಇವತ್ತು ಮುಂದುವರೆದಿರತಕ್ಕಂಥ 7ನೇ ತರಗತಿಯ ಪಠ್ಯಪುಸ್ತಕ, ಕನ್ನಡ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಸಮಾನಾರ್ಥಗಳ ಬಗ್ಗೆ ಏನಂದ್ರೆ ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ಕೊಂಡು ತೊಗೊಂಡ್ರಿ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಇರ್ತದೆ. ಯಾರು ವಿಡಿಯೋನ ನೋಡ್ತಾ ಇದ್ದೀರಲ್ಲ ಸರ್, ಅವರು ನೀವೊಂದು ಲೈಕ್ ಮಾಡಬೇಕು ಏನಪ್ಪ ಅಂದ್ರೆ, ಮತ್ತು ಏನಾದ್ರೂ ನಿಮ್ಮ ಕಮೆಂಟ್ಸ್ಗಳಿದ್ದು ಅಂದ್ರೆ ಕಮೆಂಟ್ಸ್ ಮಾಡಿರಿ. ಅದರೊಳಗೆ ಒಂದೊಂದು ತಪ್ಪಾಗಿರ್ತಾವ. ಯಾಕಂತಂದ್ರೆ ನಿನ್ನೆ ಹಿಂದಿನ ಒಂದು ಅವಧಿಯಲ್ಲಿ ನಾನು ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಕ್ಲಾಸ್ ಮಾಡಿದ್ದೆ. ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಪಟ್ಟಂತ ಒಂದು ಕ್ಲಾಸ್ ಮಾಡಿದ್ದೆ. ಏನಂತಂದ್ರೆ, ಇಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆಗಳು ಬೇರೆ ರಾಜ್ಯದೊಂದಿಗೆ ಏನಪ್ಪ ಅಂದ್ರೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಜಿಲ್ಲೆಗಳಂತ ಮಾಡಿದ್ದೇವೆ. ಅಲ್ಲಿ ಹೈದರಾಬಾದ್ ಈಚೆ ಕಡೆ ಏನಪ್ಪ ಅಂದ್ರೆ, ನಾನು ಇಲ್ಲಿ ತೆಲಂಗಾಣ ಐತಲ್ರಿ, ತೆಲಂಗಾಣ ಅಂತ ನೋಡಿದ್ವಿ. ತೆಲಂಗಾಣದ ನಂತರ ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯ ಬರ್ತದೆ. ಯಾವ ರಾಜ್ಯ ಬರ್ತದೆ ರೀ? ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ಆ ಆಂಧ್ರ ಪ್ರದೇಶದ ಅದರ ಬದಲಾಗಿ ಏನಪ್ಪ ಅಂತಂದ್ರೆ, ನಾನು ಬರೆಯುವಾಗ ಏನಪ್ಪ ಅಂದ್ರೆ ಹೈದರಾಬಾದ್ ಬರ್ದೇನ್ರಿ. ಇಲ್ಲಿ ಏನು ಬರ್ದ್ರೆ ಹೈದರಾಬಾದ್ ಅಂತೇಳಿ ಬರ್ದೇನಿ. ಸ್ವಲ್ಪ ಏನಪ್ಪ ಅಂದ್ರೆ ಮಿಸ್ಟೇಕ್ ಆಗಿದೆ. ಹೈದರಾಬಾದ್ ಅಲ್ರಿ ಇದು, ಅದು ಏನಪ್ಪ ಅಂದ್ರೆ ಆಂಧ್ರ ಪ್ರದೇಶ ಅಂತ ನೋಡ್ತೀವಿ. ಅಂದ್ರೆ ಆಂಧ್ರ ಪ್ರದೇಶದೊಂದಿಗೆ ಗಡಿ ಹಂಚಿಕೊಂಡಿರ್ತಕ್ಕಂಥ ಕರ್ನಾಟಕದ ಜಿಲ್ಲೆಗಳ ಬಗ್ಗೆ ಅಲ್ಲಿ ಮ್ಯಾಪ್ ಮುಖಾಂತರ ಹೇಳತ್ತಿದ್ದೆ. ಅಲ್ಲಿ ಯಾರು ಆ ವಿಡಿಯೋ ನೋಡಿದಿರಲ್ರಿ, ಅದು ಹೈದರಾಬಾದ್ ಇದ್ದಿದ್ದೀನಿ ಏನು ಮಾಡಿರಿ, ಆಂಧ್ರ ಪ್ರದೇಶ ಅಂತೇಳಿ ಸ್ವಲ್ಪ ತಿದ್ದುಪಡಿ ಮಾಡ್ಕೊಡ್ರಿ. ಮೊದಲೇ ಯಾರಿಗೆ ಅದ್ರ ಬಗ್ಗೆ ಏನಪ್ಪ ಅಂದ್ರೆ ಐಡಿಯಾ ಐತಿಲ್ಲ, ಅವ್ರಿಗೆ ಗೊತ್ತಾಗ್ತದೆ, ಅವ್ರು ತಿದ್ದುಪಡಿ ಮಾಡ್ಕೊತ. ಬಟ್ ಪ್ರಥಮ ಬಾರಿಗೆ ಯಾವ್ದಾರ ಆ ಒಂದು ತರಗತಿ ನೋಡ್ತಿದ್ರೆ ಅದು ಹೈದರಾಬಾದ್ ಅಲ್ರಿ, ಅದು ಆಂಧ್ರ ಪ್ರದೇಶ ಅಂತೇಳಿ ಸ್ವಲ್ಪ ಇದು ಮಾಡಿ ಬರೆಯುವಾಗ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಓಕೆ, ಅದನ್ನು ನೀವು ಅಲ್ಲಿ ಕರೆಕ್ಟಾಗಿ ಕರೆಕ್ಷನ್ ಮಾಡಿಕೊಡ್ರಿ ಸ್ವಲ್ಪ. ಓಕೆ, ಇವತ್ತು ನಾವು ಪಠ್ಯಪುಸ್ತಕ 7ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಕನ್ನಡ ಪಠ್ಯಪುಸ್ತಕದಲ್ಲಿ ಬರ್ತಕ್ಕಂಥ ಸಮಾನಾರ್ಥಕ ಪದಗಳ ಮುಂದುವರಿದ ಭಾಗ ಇರ್ತದೆ ರೀ. ಇದು ಭಾಳ ಇಲ್ಲಿ ನೋಡ್ರಿ, ಈ ಸಮಾನಾರ್ಥಕ ಪದಗಳು ಮುಂದೆ ಬರ್ತಕ್ಕಂಥ ಏನು ಗ್ರಾಮ ಆಡಳಿತ ಅಧಿಕಾರಿ ಅಂತ ನೋಡ್ತೀವಿ, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಐತಲ್ರಿ, ಅದ್ರೊಳಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇಲ್ಲಿ ಕ್ವಶನ್ಸ್ಗಳು ಬರ್ತಾವ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಏನಪ್ಪ ಅಂದ್ರೆ ಭಾಳ ಕೇರ್ಫುಲ್ ಆಗಿ ಏನಪ್ಪ ಅಂದ್ರೆ ಈ ವರ್ಡ್ಗಳನ್ನ ಏನಪ್ಪ ಅಂದ್ರೆ ನೀವು ಕ್ಯಾಚ್ ಮಾಡ್ಕೋಬೇಕ್ರಿ. ಸ್ವಲ್ಪ ಮಿಸ್ಟೇಕ್ ಇರ್ತಾವೆ, ನಮ್ಗೆ ಗೊತ್ತಿರೋದಿಲ್ರಿ. ಸ್ವಲ್ಪ ಮಿಸ್ಟೇಕ್ ಇದ್ದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ 4 ಆಪ್ಷನ್ಸ್ ಇದ್ದಾಗ ಏನಪ್ಪ ಅಂದ್ರೆ ಯಾವ್ದು ನಾವು ಚಾಯ್ಸ್ ಮಾಡಬೇಕು ಅನ್ನೋದು ಭಾಳ ಕನ್ಫ್ಯೂಷನ್ಸ್ ಇರ್ತದ. ಸೊ ನೀವು ಒಂದ್ಸಲ ಏನು ಮತ್ತಂದ್ರೆ ಇದನ್ನ ನೋಡ್ಕೊಂಡು ಹೋದ್ರಿ ಅಂದ್ರೆ, ಒಂದ್ಸಲ 1-2 ಬಿಟ್ಟು 3 ಸಲ ಗ್ಲಾನ್ಸ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ನೀವು ಸರಿಯಾದ ಸಮಾನಾರ್ಥಕ ಪದ ಯಾವ್ದು ಅನ್ನೋದು ಚಾಯ್ಸ್ ಮಾಡ್ಕೋಬೇಕು. ಇದಷ್ಟ ಅಲ್ರಿ, ಎಲ್ಲ ತರಗತಿಗಳು ಎಲ್ಲ ಏನ್ರಿ, ಈ 7ನೇ ತರಗತಿ ಮನೆ 8, 9, 10, 11, 12 ಎಲ್ಲ ತರಗತಿಗಳದ್ದು ಏನಪ್ಪ ಅಂದ್ರೆ ಸಮಾನಾರ್ಥಕ ಪದಗಳು ಎಷ್ಟು ಬರ್ತಾವಲ್ರಿ, ಸುಮಾರು ನನ್ನ ಪ್ರಕಾರ ಏನಪ್ಪ ಅಂದ್ರೆ 1000ಕ್ಕಿಂತ ಹೆಚ್ಚು ಏನಪ್ಪ ಅಂದ್ರೆ ಸಮಾನಾರ್ಥಕ ಪದಗಳು ಏನಪ್ಪ ಅಂದ್ರೆ ನಾನು ರೆಡಿ ಮಾಡಿದ್ದೀನಿ ತರಗತಿ ವೈಸು. ಅದನ್ನೆಲ್ಲ ನಿಮ್ಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ನೀವು ಅದನ್ನು ಸರಿಯಾಗಿ ಏನಪ್ಪ ಅಂತಂದ್ರೆ ಯೂಸ್ ಮಾಡಿಕೊಡ್ರಿ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಒಂದು ಲೈಕ್ ಮಾಡಿರಿ. ಮತ್ತೇನಪ್ಪ ಅಂದ್ರೆ ಯಾವ ತರಗತಿಯ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಿಷಯ, ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ನಿಮ್ಗೆ ವಿಷಯ ಬೇಕಂತಂದ್ರೆ ಕಾಮೆಂಟ್ ಸೆಕ್ಷನ್ ಒಳಗೆ ಅಂತಂದ್ರೆ ಕಾಮೆಂಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಂದುವರ್ಸೋಣ್ರಿ. ನೋಡ್ರಿ, ಇಲ್ಲಿ ಫಸ್ಟ್ನೇದು ಮುಂದುವರೆದ ಒಂದು ಸಮಾನಾರ್ಥಕ ಪದ ಯಾವಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಜಪು ಅಂತ ಐತಿ. ಜಪು ಅಲ್ರಿ, ಅದು ಓಪು ಆಗ್ಬೇಕಾದ್ರೆ ಏನ್ರಿ ಓಪು ಅಂತ ನೋಡ್ತೀವಿ. ಯಾವ್ದ್ರಿ? ಓಪು ಅಂತ ನೋಡ್ತೀವಿ. ಓಪು ಪದದ ಸಮಾನಾರ್ಥಕ ಪದ ಏನಂತ ಕೇಳಿದಾನ. ಓಪು ಪದದ ಸಮಾನಾರ್ಥಕ ಪದ ಯಾವಪ್ಪ ಅಂದ್ರೆ ರಕ್ಷಿತು. ಏನ್ರಿ ಓಪು ಅಂತಕ್ಕಂಥ ಒಂದು ಸಮಾನಾರ್ಥಕ ಪದ ಐತಲ್ರಿ, ಈ ಓಪು ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ರಕ್ಷಿಸು ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ವರ್ಡ್ ನೋಡ್ರಿ, ಇಲ್ಲಿ ಆರವೇ ಅಂತ ಐತಿ. ಆರವೇ ಅದರ ಅರ್ಥ ಏನಪ್ಪ ಅಂದ್ರೆ ಸಮಾನಾರ್ಥಕ ಪದ ಯಾವಪ್ಪ ಅಂದ್ರೆ, ಆರವೇ ಶಬ್ದದ ಸಮಾನಾರ್ಥಕ ಪದ ಯಾವಪ್ಪ ಅಂದ್ರೆ ಉದ್ಯಾನ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಉದ್ಯಾನ ಇರ್ಬೋದು, ನಾವು ಇಂಗ್ಲೀಷ್ ಒಳಗ ಗಾರ್ಡನ್ ಅಂತ ಏನ್ ಕರಿತೀವಲ್ರಿ, ಅದು ಆರವೇ ಅಂತಂದ್ರ ಉದ್ಯಾನ. ನೆಕ್ಸ್ಟ್ ಮತ್ತು, ನಾವು ಮತ್ತು ಅಂತ ಬಳಕೆ ಮಾಡ್ಕೋದು ಆದಲ್ರಿ. ಮತ್ತು ಇದ್ರ ಇನ್ನೊಂದು ಸಮಾನಾರ್ಥಕ ರೂಪ ಅದ ಅಮಲು ಅಂತ ನೋಡ್ತೀವಿ. ಮತ್ತೆ ಬಂದೈತಿ ನೋಡ್ರಿ ಅಂತಾರಲ್ಲ, ಏನಾದ್ರ ಒಂದು ಧೂಮಪಾನ ಮಾಡಿದಾಗ ಏನಪ್ಪ ಅಂದ್ರೆ ಮತ್ತೆ ಬಂದಿರ್ತೈತಲ್ರಿ, ಅದಕ್ಕೆ ಮತ್ತು ಅಂತಂದ್ರೆ ಏನ್ರಿ ಅಮಲು ಅಂತ ಏನ್ ಮಾಡ್ತೀವಿ ಅಂದ್ರೆ ನಾವು ಇಲ್ಲಿ ನೋಡ್ತೀವಿ ನಶೆ ಆಗಿರ್ತದೆ. ಅದಕ್ಕೆ ವರತೆ ಅಂತಂದ್ರೆ ಚಿಲುಮೆ, ನೀರಿನ ವರತೆ ಅಂತ ನೋಡ್ರಿ. ಈಗ ಹಳ್ಳದ ದಂಡಿ ಒಳಗೆ ಅಥವಾ ನದಿ ದಂಡಿ ಒಳಗೆ ಏನಾದರೂ ಉಸುಕಿತ್ತಂದ್ರೆ ಅದನ್ನ ನಾವು ಹಿಂಗೆ ತೆಗೆದುಕೊಳ್ಳಿ ಏನಂತಂದ್ರೆ ಅದಕ್ಕೆ ವರತಿ ತೆಗೆದಂತಾರೆ. ಹಿಂಗೇನ ನಾವು ಉಸುಕನ್ನ ಸೈಡ್ ಅಥವಾ ಮರಳನ್ನ ಹಿಂಗೆ ಸೈಡ್ ತೆಗಿತೀವಿ, ಅದಕ್ಕೆ ವರತೆ ಅಂತ ಏನ್ ಮಾಡ್ತಾರೆ ಕರಿತಾರೆ. ವರತೆ ಶಬ್ದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಚಿಲುಮೆ ಅಂತೇನೆ ಅರ್ಥವನ್ನ ಕೊಡ್ತದ. ನೆಕ್ಸ್ಟ್ ಅಂಕೆ ಅಂದ್ರೆ ಹತೋಟೆ ಅಂತ ನೋಡ್ರಿ.
ಅಂಕುಶ ಅಂತಾರೆ ನೋಡ್ರಿ. ಈ ಆನೆಯನ್ನು ಪಳಗಿಸ್ಲಿಕ್ಕೆ ಅಂದ್ರೆ ಅಂಕುಶವನ್ನು ಬಳಕೆ ಮಾಡ್ಕೊಳ್ತಾರೆ ನೋಡ್ರಿ, ಅದೇ ಇದು ಏನ್ರಿ ಅಂಕೆ ಅಂತಂದ್ರೆ ಏನು, ಹತೋಟಿ ಅಂತ ಏನು ಮಾಡ್ತೀವಿ ಅಂದ್ರೆ ಆನೆಯನ್ನು ಹತೋಟಿ ತರಲಿಕ್ಕೆ ಏನಪ್ಪ ಅಂದ್ರೆ ಅಂಕುಶವನ್ನು ಬಳಕೆ ಮಾಡ್ಕೊಳ್ತಾರೆ. ಅದ್ರ ಇಲ್ಲಿ ಏನು ಕೇಳಿದಾನಪ್ಪ ಅಂದ್ರೆ ಕೊಟ್ಟಾನ ಅಂಕೆ, ಅದರ ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಹತೋಟಿ ಅಂತ ಏನು ಮಾಡಿದಾನ ಕೊಟ್ಟಾನ, ಹತೋಟಿ. ನೆಕ್ಸ್ಟ್ ಅಚಲ, ಅಚಲ ಅಂದ್ರೆ ಬೆಟ್ಟ, ಅಚಲ ಅಂತಂದ್ರೆ ಏನ್ರಿ ಬೆಟ್ಟ ಅಂತ ಹೇಳಿ ಏನಂದ್ರ ಇಲ್ಲಿ ಸಮಾನಾರ್ಥಕ ಪದ ಇರೋದನ್ನ ನೋಡ್ತೀವಿ. ಅಚಲ ಇದರ ಒಂದು ಸಮಾನಾರ್ಥಕ ರೂಪ ಯಾವ್ದ್ರಿ, ಬೆಟ್ಟ ಅಂತ ನೋಡ್ತೀವಿ. ನೆಕ್ಸ್ಟ್ ಅಕ್ಷಯ ಅಂತ ಐತಿ, ಅಕ್ಷಯ ಅಂದ್ರ ಬರಿದಾಗದ. ಅಕ್ಷಯ ಪಾತ್ರೆ ಅಂತ ನೋಡಿದ್ರಲ್ರಿ, ಅಕ್ಷಯ ಪಾತ್ರೆ ಅಂತಂದ್ರ ನಮ್ಗೆ ಏನು ನಾವು ಬೇಡ್ತೀವಲ್ಲ ಅದು ಬಂದ್ಬಿಡುದು, ಒಟ್ಟ ಖಾಲಿ ಆಗಂಗಿಲ್ಲ ಅಕ್ಷಯ ಪಾತ್ರೆ ಅಂತ. ಅಕ್ಷಯ ಪಾತ್ರೆ ಇದ್ದಂಗಪ್ಪ ಅವ್ರ ಮನಿ, ಅಕ್ಷಯ ಪಾತ್ರೆ ಇದ್ದಂಗಪ್ಪ ಅವ ಅಲ್ಲ, ಅವ ತುಂಬಿದು ಕೂಡ ಇದ್ದಂಗ, ಹಿಂಗೆಲ್ಲ ಅಂತಿರ್ತಾರೆ ನೋಡ್ರಿ ಹಳ್ಳಿ ಒಳಗೆ. ಇಲ್ಲಿ ಅದ ಅಕ್ಷಯ ಅಂತಂದ್ರೆ ಏನ್ರಿ, ಬರಿದಾಗದ ಅಂತೇಳಿ ಅರ್ಥವನ್ನ ಕೊಡ್ತದ. ಅಂದ್ರ ಅಕ್ಷಯ ಅಂತಕ್ಕಂಥ ಪದಕ್ಕೆ ಸಮಾನಾರ್ಥಕ ಪದ ಯಾವಪ್ಪ ಅಂದ್ರೆ ಬರಿದಾಗದ ಅಂತೇಳಿ ನೋಡ್ತೀವಿ ನಾವು. ನೆಕ್ಸ್ಟ್ ನೋಡ್ರಿ ವರ್ಡ್ ಕ್ಲೇಶ ಅಂತ ಐತಿ. ಕ್ಲೇಶ ಪದದ ಒಂದು ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ದುಃಖ. ಕ್ಲೇಶ ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ದುಃಖ ಅಂತೇಳಿ ಅರ್ಥವನ್ನು ಕೊಡ್ತದ. ಕಿಲ ಅಂತ, ಕಿಲದ ಒಂದು ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಹಾಳು. ಕಿಲ ಅದರ ಅರ್ಥ ಹಾಳು ಅಂತ ಕೊಡ್ತದ. ನೆಕ್ಸ್ಟ್ ಖಗ, ಖಗ ಒಂದು ಖಗ ಐತಲ್ರಿ, ಇದರ ಒಂದು ಸಮಾನಾರ್ಥಕ ರೂಪ ಯಾವ್ದ, ಪಕ್ಷಿ ಅಂತ ಏನ್ ಮಾಡ್ತೀವಿ ನೋಡ್ತೀವಿ. ಖಗ ಅದರ ಒಂದು ಸಮಾನಾರ್ಥಕ ರೂಪ ಯಾವ್ದ್ರಿ, ಪಕ್ಷಿ ಅಂತ ನೋಡ್ತೀವಿ. ನೆಕ್ಸ್ಟ್ ಇನ್ನೊಂದು ವರ್ಡ್ ನೋಡ್ರಿ ಚರಮ. ಚರಮ ಒಂದು ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರ ಕೊನೆಯ. ಚರಮ ಅಂತಂದ್ರ ಇದು ಕೊನೆ ಅಂತೇಳಿ ಅನ್ನೋ ಅರ್ಥವನ್ನ ಕೊಡ್ತದ. ಸೊ ಇಲ್ಲಿ ಚರಮ ಅಂತಕ್ಕಂಥ ಒಂದು ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಕೊನೆಯ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನಿರವ, ನಿರವ ಅಂತಂದ್ರೆ ಮೌನ. ನಿರವ ಅಂತೇಳಿ ಅಂದ್ರೆ ನಿರಸ ಮೌನ ಹೋಗಿದ್ದಾರೆ ಅಂತಾರೆ ನೋಡ್ರಿ, ಭಾಳ ಕರಾಳವಾಗಿರ್ತಕ್ಕಂಥ ಮೌನ, ಭಾಳ ಒಟ್ಟ ಮಾತಾಡ್ದಂಗೆ ನಿರಸ ಮೌನ ಅಂತ ಕರಿತಾರೆ. ಅದಕ್ಕೆ ನಿರವ ಅಂತಂದ್ರೆ ಅದರ ಅರ್ಥ ಏನಪ್ಪ ಅಂದ್ರೆ ಮೌನ ಅಂತೇಳಿ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ಭವ. ಭವ ಅಂತಂದ್ರೆ ಅಸ್ತಿತ್ವ, ಸಣ್ಣ ಬ ಬರ್ತದ್ರಿ, ಅದಕ್ಕೆ ಭೂಮಿ ಅಂತ ಭವದೊಳು ಅಂತ ಭೂಮಿಗಳು ಅಂತ ಕರಿತಾರ. ಈ ಭವ ಅಂತಂದ್ರೆ ಏನು, ಅಸ್ತಿತ್ವ ಅಂತ ಏನ್ ಮಾಡ್ತೀವಿ ನೋಡ್ತೀವಿ. ದದಿ ಏನ್ರಿ, ದದಿ. ದದಿ, ದದಿ ಪದದ ಅರ್ಥ, ದದಿ ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ, ದದಿ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಇಲ್ಲಿ ನಾವು ಮೊಸರು ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ದದಿ ಸಮಾನಾರ್ಥಕ ರೂಪ ಯಾವ್ದ್ರಿ, ಮೊಸರು ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ದಾವ. ದಾವ ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಅಡವಿ. ದಾವ ಪದದ ಸಮಾನಾರ್ಥಕ ರೂಪ ಯಾವ್ದ್ರಿ, ಅಡವಿ ಅಂತ ನೋಡ್ತೀವಿ. ನೆಕ್ಸ್ಟ್ ಲಯ. ಇದು ನೋಡ್ರಿ, ಇದು ಸ್ವಲ್ಪ ಮಿಸ್ಟೇಕ್ ಐತ್ರಿ, ಅದೇನಾಗ್ಬೇಕಂದ್ರ ಲಯ ಆಗ್ಬೇಕ್ರಿ. ಲಯ, ಲಯ ಅಥವಾ ಪನ. ಲಯ ಅಥವಾ ಪನ. ಈ ಒಂದು ಪದದ ಸಮಾನಾರ್ಥಕ ರೂಪ ಯಾವುದಪ್ಪ ಅಂದ್ರೆ ನಾಶ. ಲಯ ಅದಕ್ಕಂತ ನೋಡ್ರಿ, ಅಣುವನ್ನು ಲಯಗೊಳಿಸಲು ಮತ್ತು ಸೃಷ್ಟಿಸಲು ಆಗುವುದಿಲ್ಲ ಅಂತೇಳಿ. ಲಯ ಅಂತಂದ್ರೆ ಏನ್ರಿ, ನಾಶ. ಲಯ ಮಾಡಕ್ಕೆ ನಾಶಗೊಳಿಸ್ಲಿಕ್ಕೆ ಬರೋದಿಲ್ಲ ಮತ್ತು ಸೃಷ್ಟಿಸಲು ಬರುವುದಿಲ್ಲ ಅಂತೇಳಿ ಸೈನ್ಸ್ ಒಳಗೆ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಲಯ ಪದದ ಒಂದು ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ನಾಶ. ಪಣ ಅಂತಂದ್ರೂ ಅದರದ್ದು ಏನಪ್ಪ ಅಂದ್ರೆ ನಾಶ. ಪಣ ತೊಟ್ಟ ನೋಡ್ರಿ ಅಂತಾರಲ್ಲ, ಹಂಗೆ ಪಣ ಅಂದ್ರೂ ನಾಶ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಗ್ರಾಣ. ಗ್ರಾಣ ಅಂತಂದ್ರೆ ಮೂಗು. ಇದು ನಮ್ಮ ಮೂಗು ಏನೈತಲ್ರಿ, ಇದಕ್ಕೆ ಗ್ರಾಣ ಅಂತ ಏನು ಮಾಡ್ತೀವಿ ಅಂತ ಕರಿತೀವಿ. ಗ್ರಾಣ ಒಂದು ಪದದ ಸಮಾನಾರ್ಥಕ ರೂಪ ಯಾವ್ದು, ಮೂಗು ಅಂತ ನೋಡ್ತೀವಿ. ನೆಕ್ಸ್ಟ್ ತಲ. ತಲ ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ನೆಲ. ತಲ ಅಂತಂದ್ರೆ ಅದರ ಸಮಾನಾರ್ಥಕ ರೂಪ ಯಾವ್ದು, ನೆಲ ಅಂತ ಏನು ನೋಡ್ತೀವಿ. ನೆಕ್ಸ್ಟ್ ಪ್ರಾಜ್ಯ. ಪ್ರಾಜ್ಯ ಅಂತಕ್ಕಂಥ ಪದದ ಸಮಾನಾರ್ಥಕ ರೂಪ ಯಾವ್ದಂದ್ರೆ ತಿಳಿದ. ಪ್ರಾಜ್ಯ ಅದರ ಸಮಾನಾರ್ಥಕ ರೂಪ ಯಾವ್ದ್ರೆ ತಿಳಿದ ಅಂತೇಳಿ ಅರ್ಥವನ್ನ ಕೊಡ್ತದ. ನೆಕ್ಸ್ಟ್ ವಿಚ್ಛಿನ್ನ ಅಂತ ಬರ್ತದ. ವಿಚ್ಛಿನ್ನ. ವಿಚ್ಛಿನ್ನ ಅಂತಂದ್ರೆ ಒಡೆದ. ಒಡೆದ. ವಿಚ್ಛಿನ್ನ ಅಂತಂದ್ರೆ ಒಡೆದ ಅಂತ ಏನ್ ಮಾಡ್ತಂದ್ರೆ ಅಥವಾ ಬೇರೆಯಾದ, ಒಡೆದ ಅಥವಾ ಬೇರೆಯಾದ ಅಂತೇಳಿ ಅರ್ಥವನ್ನ ಕೊಡ್ತದ. ಏನಂತ ಕೊಡ್ತದ್ರಿ ಅರ್ಥ ಇಲ್ಲಿ, ಬೇರೆಯಾದ ಅಥವಾ ಒಡೆದ. ವಿಚ್ಛಿನ್ನ ಆಗೋದು. ಅವಿಚ್ಛಿನ್ನ, ವಿಚ್ಛಿನ್ನ ಸಮಾನಾರ್ಥಕ ವಿರುದ್ಧಾರ್ಥಕ ಪದಗಳಿರ್ತಾವ. ವಿಚ್ಛಿನ್ನ ವಿರುದ್ಧ ಪದ ಯಾವಪ್ಪ ಅಂದ್ರೆ ಅವಿಚ್ಛಿನ್ನ. ಅಂದ್ರೆ ಬರಿದ, ಅದ ಬೇರೆಯಾಗದ ಅಥವಾ ಒಡೆಯದ ಅಂತ ಏನ್ ಮಾಡ್ತಾನ ಅರ್ಥವನ್ನು ಕೊಡ್ತದ. ವಿಚ್ಛಿನ್ನ ಅಂತಂದ್ರ ಒಡೆದ, ಅವಿಚ್ಛಿನ್ನ ಅಂತಂದ್ರ ಅದು ಒಡೆಯದ ಅಥವಾ ಬೇರೆಯಾಗದ ಅಂತ ಅರ್ಥ. ನೆಕ್ಸ್ಟ್ ವಿದಿತ. ವಿದಿತ ಪದದ ಅರ್ಥ ಏನಪ್ಪ ಅಂದ್ರ ತಿಳಿದ. ವಿದಿತ ಪದದ ಇನ್ನೊಂದು ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ತಿಳಿದ ಅಂತೇಳಿ ಅರ್ಥವನ್ನ ಕೊಡ್ತದ. ತೃಣ. ಇದನ್ನು ಭಾಳ ಸಲ ಕೇಳಿದಾನ್ರಿ, ಸಮಾನಾರ್ಥಕ ಸಿ ಗ್ರೂಪಿಗೆ ಇದನ್ನು ಭಾಳ ಸಲ ರಿಪೀಟ್ ಏನು ಪಡೆದ ಕೇಳಿದಾನ. ನಾನು ನಿಮಗೆ ಲಾಸ್ಟ್ ಟೈಮ್ ಒಂದು ಕ್ಲಾಸ್ ಮಾಡಿದ್ದೆ ನೋಡ್ರಿ, ಏನ್ರಿ ಗ್ರೂಪ್ ಸಿ ಇಲ್ಲಿ ಕೇಳಿರ್ತಕ್ಕಂಥ ಹೊಸ ಪದಗಳ ಅರ್ಥ ಸಮಾನಾರ್ಥಕ ಪದಗಳಂತೇಳಿ ಒಂದು ಕ್ಲಾಸ್ ಮಾಡಿದನಲ್ಲ, ಅದ್ರೊಳಗೆ ಇದನ್ನು ರಿಪೀಟೆಡ್ ಕ್ವಶನ್ಸ್ ಐತೆ ನೋಡ್ರಿ. ತೃಣ ಈ ಒಂದು ಶಬ್ದದ ಅರ್ಥ, ತೃಣ ಪದದ ಒಂದು ತೃಣ ಐತಲ್ರಿ, ತೃಣ ಪದದ ಒಂದು ಸಮಾನಾರ್ಥಕ ರೂಪ ಯಾವಪ್ಪ ಅಂತಂದ್ರೆ ನಾವಿಲ್ಲಿ ಯಾವ್ದು ಕರಿತೀವಿ ರೀ, ಹುಲ್ಲು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ, ಅದು ನಿಮಗೆ ಗೊತ್ತಿರ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ ಗುಲ್ಮ. ಗುಲ್ಮ
ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಪೊದೆ. ಗುಲ್ಮ ಪದದ ಸಮನಾರ್ಥಕ ರೂಪ ಯಾವ್ದು? ಪೊದೆ ಅಂತ ಅರ್ಥ ಕೊಡ್ತದ. ದೌತ, ದೌತ ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಬೆಳ್ಳಿ. ದೌತ ಪದದ ಸಮನಾರ್ಥಕ ಬೆಳ್ಳಿ ಅಂತ, ಬೆಳ್ಳಿ ನೋಡ್ತೀವಲ್ರಿ, ಅದಕ್ಕೆ ಸಮನಾರ್ಥಕವಾಗಿ ಏನಂತ ಕರಿತಾರೆ? ದೌತ ಅಂತ ಕರಿತಾರೆ. ದೌತ ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ನಾವು ಇಲ್ಲಿ ಬೆಳ್ಳಿ ಅಂತ ಏನು ಮಾಡ್ತೀವಿ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ದಮಲ. ದಮಲ ಅಂತಕ್ಕಂಥ ಒಂದು ಶಬ್ದದ ಒಂದು ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಬಿಳುಪು. ದಮಲ, ಬಿಳುಪ, ದಮಲ ಎತ್ತಿತ್ತು ನೋಡ್ರಿ ಅಂತಾರೆ ನೋಡ್ರಿ, ಆ ದಮಲ ಅಂತಂದ್ರೆ ಬಿಳುಪು ಅಂತ ಏನು ಮಾಡ್ತೀವಿ ನೋಡ್ತೀವಿ. ನೆಕ್ಸ್ಟ್ ಕುಂಜ. ಕುಂಜ ಅಂತಂದ್ರೆ ಏನು? ಇಲ್ಲಿ ಕುಂಜ ಪದದ ಅರ್ಥ ಏನಪ್ಪ ಅಂದ್ರೆ ಗುಹೆ. ಕುಂಜ ಪದದ ಅರ್ಥ ಏನ್ರಿ? ಗುಹೆ ಅಂತ ಅರ್ಥ ಕೊಡ್ತದ. ಮತ್ತು ಇನ್ನೊಂದು ಅರ್ಥ ಏನಪ್ಪ ಅಂದ್ರೆ ಪೊದೆ ಅಂತೇಳಿ. ಯಾವ್ದ್ರಿ? ಪೊದೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಲ್ಲಿ ಐತೆ ನೋಡ್ರಿ, ಇಲ್ಲಿ ಗುಲ್ಮ ಅಂತಂದ್ರು ಒಂದೇ, ಕುಂಜ ಅಂತಂದ್ರು ಒಂದೇ. ಕುಂಜ ಅಂತಂದ್ರೆ ಗುಹೆ ಅಥವಾ ಪೊದೆ ಅಂತ ಏನು ಮಾಡ್ತದ ಅಂದ್ರೆ ಅರ್ಥವನ್ನು ಕೊಡ್ತದ. ಅದರ ಒಂದು ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಕುಂಜದ ಸಮನಾರ್ಥಕ ರೂಪ ಗುಹೆ ಅಥವಾ ಪೊದೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಸಿಂಧು. ಸಿಂಧು ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಸಮುದ್ರ. ಸಮುದ್ರ ನೋಡ್ರಿ. ಇನ್ನೊಂದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ ನೋಡ್ರಿ, ಏನ್ರಿ? ಬೆನ್ನೀರು ಅಂತ. ಬೆನ್ನೀರು ಅಂದ್ರೆ ಬಿಸಿನೀರು. ಆಮ್ಯಾಗ ಮುನ್ನೀರು ಅಂತ ನೋಡ್ರಿ, ಆ ಒಂದು ಸಾಂಗ್ ಹೋಯ್ತು ನೋಡ್ರಿ, ಮುನ್ನೀರಂತೆ ಅಂತೇಳಿ. ಆ ಸಾಂಗ್ ಒಳಗೂ ಏನಪ್ಪ ಅಂದ್ರೆ ಕೇಳಿದನ್ರಿ, ಅಂದ್ರೆ ಸಮುದ್ರ. ಸಿಂಧು ಅಂತಂದ್ರೂ ಸಮುದ್ರ, ಅಲ್ಲಿ ಏನಪ್ಪ ಅಂದ್ರೆ ಮುನ್ನೀರು ಅಂತಂದ್ರೆ ಏನು? ಸಮುದ್ರ ಅಂತ ಏನು ಅರ್ಥವನ್ನು ಕೊಡ್ತದ. ಬೆನ್ನೀರು ಅಂತಂದ್ರೆ ಬಿಸಿನೀರು. ಬೆನ್ನೀರು ಅಂತಂದ್ರೆ ಬಿಸಿನೀರು. ಮುನ್ನೀರು ಅಂತಂದ್ರೆ ಸಮುದ್ರ. ಮುನ್ನೀರು ಅಂತಲೂ ಕೊಡ್ತಾರ. ಇಲ್ಲಿ ನೋಡ್ರಿ, ಸಿಂಧು ಅಂತಂದ್ರೆ ಸಮುದ್ರ. ಇಲ್ಲಿ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಮುನ್ನೀರು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮುನ್ನೀರು ಅಂತಂದ್ರೂ ನಾವಿಲ್ಲಿ ಸಮುದ್ರ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ತ್ರಿದಿವ ಅಂತಂದ್ರೆ ಏನು? ಸ್ವರ್ಗ. ತ್ರಿದಿವದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಸ್ವರ್ಗ ಅಂತ ನೋಡ್ತೀವಿ. ನೆಕ್ಸ್ಟ್ ಕರಿಮುಖ. ಕರಿಮುಖ ಅಂತಂದ್ರೆ ಗಣಪತಿ. ಕರಿ ಅಂತಂದ್ರೆ ಆನೆ. ಆ ಆನೆಯ ಮುಖ ಐತಲ್ರಿ, ಹೊಂದಿದವ ಯಾರಪ್ಪ ಅಂತಂದ್ರೆ ಗಣಪ. ಅಥವಾ ಕರಿಮುಖ ಅಂತಂದ್ರೆ ಏನಪ್ಪ ಅಂದ್ರೆ ಗಣಪತಿ ಅದಾನಲ್ರಿ, ಆ ಗಣಪತಿಗೆ ನಾವು ಏನಪ್ಪ ಅಂದ್ರೆ ಕರಿಮುಖ ಅಂತ ನೋಡ್ತೀವಿ. ಕರಿಮುಖದ ಸಮನಾರ್ಥಕ ರೂಪ ಯಾವ್ದಪ್ಪ ಅಂದ್ರೆ ಗಣಪತಿ. ನೆಕ್ಸ್ಟ್ ಕಿರ ಅಥವಾ ಸುಖ. ಶುಕ. ಕಿರ ಅಥವಾ ಶುಕ ಪದದ ಸಮನಾರ್ಥಕ ರೂಪ ಯಾವ್ದಪ್ಪ ಅಂದ್ರೆ ಗಿಳಿ ಅಂತ ನೋಡ್ತೀವಿ. ಯಾವ್ದ್ರಿ? ಪ್ಯಾರೋಟ್ ಅಂತ ಏನು ಕರಿತೀವಲ್ಲ, ಗಿಳಿರಿ. ಅದಕ್ಕೆ ಶುಕ ಅಥವಾ ಏನಪ್ಪ ಅಂದ್ರೆ ಕಿರ ಅಂತ ಏನು ಮಾಡ್ತಾರ ಅಂದ್ರೆ ಕರಿತಾರ. ಐಲ ಅಂತಂದ್ರೆ ಹುಚ್ಚ. ಏನ್ರಿ? ಐಲ ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಹುಚ್ಚ ಅಂತ ಅರ್ಥವನ್ನ ಕೊಡ್ತದ. ಉಲುಕ ಸಮನಾರ್ಥಕ ರೂಪ. ಉಲುಕ ಪದದ ಸಮನಾರ್ಥಕ ರೂಪ ಗೂಬೆ. ಇದು ಸಲ ಏನಪ್ಪ ಅಂದ್ರೆ ರಿಪೀಟ್ ಕೇಳಿದಾನ. ಉಲುಕ ಪದದ ಸಮನಾರ್ಥಕ ರೂಪ ಯಾವ್ದು ಅಂತೇಳಿ ಗ್ರೂಪ್ಸಿಗೆ ಲಾಸ್ಟ್ ಟೈಮ್ ಕೇಳಿದಾನ. ಆ ಒಂದು ಸಮನಾರ್ಥಕ ಪದ ಉಲುಕದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಗೂಬೆ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಹಂಸ ಅಂತ ಬರ್ತದ. ಯಾವ್ದ್ರಿ? ಹಂಸ ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಅಂಚೆ ಅಂತ ನೋಡ್ತೀವಿ. ಅಂಚೆ ಟಪಾಲು ಅಲ್ರಿ, ಇದು ಟಪಾಲು. ಅಂಚೆ ಅಥವಾ ಟಪಾಲು ಅಂತ ಕರೀತಾರೆ. ಅಂಚೆ ಮತ್ತು ಟಪಾಲು ಅಂತ ಏನು ಮಾಡ್ತೀವಿ ನೋಡ್ತೀವಿ. ಅಂಚೆ ಅಥವಾ ಟಪಾಲು. ಅಂಚೆ ಅಥವಾ ಟಪಾಲು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅಂಚೆ ಅಥವಾ ಟಪಾಲು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಹಂಸದ ಒಂದು ಸಮನಾರ್ಥಕ ರೂಪ. ಹಂಸದ ಸಮನಾರ್ಥಕ ರೂಪ ಯಾವುದು? ಅಂಚೆ ಅಥವಾ ಟಪಾಲು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇಕ್ಷು ಅಂತ ಐತಿ. ಈ ಇಕ್ಷು ಪದದ ಒಂದು ಸಮನಾರ್ಥಕ ರೂಪ ಯಾವತ್ತಪ್ಪ ಅಂದ್ರೆ ಬಾಣ. ಹಿಂಗೇನು ಬಾಣ ಹೊಡಿತಿರ್ತ ಅದಕ್ಕೆ ಇಕ್ಷು ಅಂತ ಕರಿತೀವಿ ನಾವು. ಅದಕ್ಕೆ ಸಮನಾರ್ಥಕ ರೂಪವಾಗಿ ಬಾಣ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಇಶಾಮಿ ಅಂತಂದ್ರೆ ಪಾರ್ವತಿ. ಪರಮೇಶ್ವರ ಈ ಮಹಾದೇವನ ಹೆಂಡತಿ ಯಾರಪ್ಪ ಅಂದ್ರೆ ಪಾರ್ವತಿ ಅಂದ್ರೆ ಅವಳು ಇಶಾಮಿ ಅಂತಕ್ಕಂಥ ಒಂದು ಸಮನಾರ್ಥಕ ರೂಪ ಯಾವ್ದಪ್ಪ ಅಂದ್ರೆ ಪಾರ್ವತಿ ಅಂತೇಳಿ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಉದಕ ಅಂತಂದ್ರೆ ನೀರು. ಉದಕದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ನೀರು ಅಂತ ನೋಡ್ತೀವಿ. ಅಥವಾ ಜಲ. ಉದಕ, ನೀರು ಅಥವಾ ಜಲ ಅಂತೇಳಿ ಇದರ ಒಂದು ಸಮನಾರ್ಥಕ ರೂಪ. ಯಾವುದಕ್ರಿ? ಉದಕ ಸಮನಾರ್ಥಕ ರೂಪ ಜಲ ಅಥವಾ ನೀರು. ನೆಕ್ಸ್ಟ್ ಉಟಾಜ ಅಂತಂದ್ರೆ ಇದರ ಸಮನಾರ್ಥಕ ರೂಪ ಯಾವ್ದ್ರಿ? ಗುಡಿಸಲು. ಉಟಾಜ ಅಂತ ಹೇಳಿ ಅದ್ರ 7ನೇ ಬುಕ್ನಾಗ ಭಾಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಸಮನಾರ್ಥಕ ಪದಗಳದಾವ್ರಿ. ಕರೆಕ್ಟಾಗಿ ನೆನಪಿಟ್ಕೋಬೇಕು. ಇವೆಲ್ಲ ಆ ಎಕ್ಸಾಮ್ಸ್ ಬಂದು ಅಂತಂದ್ರೆ ನಮ್ಗೆ ಗೊತ್ತಾಗಂಗಿಲ್ಲ ರೀ. ಇಶಾಮಿ ಅಂತಂದ್ರೆ ಏನ್ರಿ? ಅಲ್ಲಿ ನಮ್ಗೀಗ ಒಂದು ವರ್ಡ್ ನೋಡಿಕೊಳ್ಳಿ ಗೊತ್ತಾಗತ್ತೈತಿ. ಬಟ್ 4 ಆಪ್ಷನ್ಸ್ ಬಂದಾಗ ಏನಪ್ಪ ಅಂದ್ರೆ ಅದನ್ನ ಅರ್ಥನ ನಾವು ಬೇರೆಯನ್ನ ಕಲ್ಪನೆ ಮಾಡ್ಕೊತೀವಿ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಇದನ್ನ ಸ್ವಲ್ಪ ಕರೆಕ್ಟಾಗಿ ಕಲಿಬೇಕಾಗತ್ತೆ. ಉಟಜ ಅಂತಕ್ಕಂಥ ಒಂದು ಶಬ್ದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಗುಡಿಸಲು ಅಂತ ನೋಡ್ತೀವಿ. ನಳ್ಳಿ ಸಮನಾರ್ಥಕ ರೂಪ ಅಂದ್ರೆ ಏಡಿ. ನೋಡ್ರಿ, ನೀರೊಳಗೆ ಇರ್ತಾವೆ ಏಡಿ ನೋಡಿವಲ್ರಿ, ಆ ಏಡಿಗೆ ನಾವು ಸಮನಾರ್ಥಕ ರೂಪ ನಳ್ಳಿ ಐತಲ್ರಿ, ಆ ನಳ್ಳಿಯ ಸಮನಾರ್ಥಕ ರೂಪ ಯಾವತ್ತಂದ್ರೆ ಏಡಿ ಅಂತ ಏನು ಮಾಡ್ತೀವಿ ನೋಡ್ತೀವಿ. ನೆಕ್ಸ್ಟ್ ಪರಿಣಯ ಅಂತಂದ್ರೆ ಮದುವೆ ಅಥವಾ ನಾವು ಇನ್ನೊಂದು ಅರ್ಥದೊಳಗೆ ನಮ್ಮ ಗ್ರಾಮೀಣ ಭಾಷೆ ಒಳಗೆ ನಾವು ಏನು ಕರಿತೀವಪ್ಪ ಅಂತಂದ್ರೆ ಇದಕ್ಕೆ ಲಗ್ನ ಅಂತ ನೋಡ್ರಿ. ಲಗ್ನ ಆಗೋದಂತ ಅನ್ಕೋತೈತ್ರಿ. ಓಕೆ, ಅದೇ ಲಗ್ನ ಅಥವಾ
ಲಗ್ನ ಅಥವಾ ಏನ್ರಿ ಮದುವೆ ಅಂತ ಏನು ಮಾಡ್ತೀವಿ ಅಂದ್ರೆ ನಾವು ನೋಡ್ತೀವಿ, ವಿವಾಹ ಆಗೋದು ಅಂತಾರೆ ನೋಡ್ರಿ. ಹಂಗೆ ಪರಿಣಯ ಅಂತಂದ್ರೆ ವಿವಾಹ ಅಥವಾ ಮದುವೆ ಅಂತೇಳಿ ಒಂದು ಸಮನಾರ್ಥಕ ರೂಪ ಬರ್ತದ. ನೇಸರ ಅಂತಂದ್ರೆ ಸೂರ್ಯ, ನೇಸರ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಸೂರ್ಯ. ಸೂರ್ಯನಿಗೆ ನೇಸರ ಅಂತಲೂ ಏನಪ್ಪ ಅಂದ್ರೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನೋಡ್ತೀವಿ. ಅದಕ್ಕೆ ನೇಸರ ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಸೂರ್ಯ ಅಂತ ನೋಡ್ತೀವಿ. ನೆಕ್ಸ್ಟ್ ಸುತೆ, ಸುತೆ ಅಂತಂದ್ರೆ ಮಗಳು, ಸುತೆ ಅಂತಂದ್ರೆ ಮಗಳು. ಮತ್ತು ತನುಜನೆ ಅಂತಂದ್ರೂ ಮಗಳನ್ನ, ತನುಜೆ, ತನುಜೆ ಅಂತಂದ್ರೂ ಮಗಳೇ. ಸುತೆ ಅಂತಂದ್ರೂ ಮಗಳೇ. ಸುತ ಅಂತಂದ್ರೆ ಸುತ, ಸುತ ಅಂತಂದ್ರೆ ಮಗ, ಸುತ ಅಂತಂದ್ರೆ ಏನ್ರಿ ಮಗ. ತನುಜ ಅಂತಂದ್ರೆ ಮಗಳು. ಆಮ್ಯಾಗ ಏನಪ್ಪ ಅಂದ್ರೆ ತನುಜ, ಯಾವ್ದ್ರಿ ತನುಜ ಅಂತ ನೋಡ್ತೀವಿ. ತನುಜ ಅಂತಂದ್ರೆ ಮಗ. ಯಾರಿಲ್ಲಿ ತನುಜ ಅಂತಂದ್ರೆ ಏನ್ರಿ ನಾವಿಲ್ಲಿ ಮಗ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ ತನುಜ. ತನುಜ ಸ್ವಲ್ಪ ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡ್ರಿ. ತನುಜ ಅಂತಂದ್ರೆ ಮಗ, ಸುತ ಅಂತಂದ್ರೂ ಮಗ, ಸುತ ಅಂತಂದ್ರು ಮಗ, ತನುಜ ಅಂತಂದ್ರು ಮಗ. ತನುಜ ಅಂತಂದ್ರೆ ಮಗಳು, ಸುತೆ ಅಂತಂದ್ರೆ ಮಗಳು. ಎರಡು ಅರ್ಥವ, ಎರಡು ಸೇಮನ ಏನಪ್ಪ ಅಂದ್ರೆ ಸಮನಾರ್ಥಕ ಬರ್ತವ. ಸುತೆ ಅಂದ್ರೂ ಮಗಳೇ, ತನುಜ ಅಂತಂದ್ರು ಮಗಳೇ. ಆಮ್ಯಾಗ ಸುತ ಅಂತಂದ್ರೆ ಮಗ, ಆಮ್ಯಾಗ ತನುಜ ಅಂತಂದ್ರೂ ಮಗ ಅಂತೇಳಿ ಅರ್ಥವನ್ನ ಕೊಡ್ತದ. ಸ್ವಲ್ಪ ಕರೆಕ್ಟಾಗಿ ನೋಡ್ರಿ. ಇದರ ಸಮನಾರ್ಥಕ ರೂಪ ಸುತೆಯ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಮಗಳು. ನೆಕ್ಸ್ಟ್ ದಿವಂ ಅಂತ ಐತಿ. ಈ ದಿವಂ ಒಂದು ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ದಿವಂ ಅಂತಕ್ಕಂಥ ಪದದ ಸಮನಾರ್ಥಕ ರೂಪ ಆಕಾಶ. ಏನಾಗ್ತದ್ರಿ ಆಕಾಶ ಅಂತೇಳಿ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ನಗಾಳಿ, ನಗಾಳಿ ಅಂತ ನೋಡ್ತೀವಿ. ಪರ್ವತಗಳ ಸಮೂಹ, ಪರ್ವತಗಳ ಸಮೂಹ ಅಂತ ನೋಡ್ತೀವಿ. ಇಲ್ಲಿ ನಗ ಅಂತಂದ್ರೇನು ಪರ್ವತ, ಗಾಳಿ ಅಂತಂದ್ರೇನು ಸಮ. ಅದ್ರ ಪರ್ವತಗಳ ಸಮೂಹಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಪರ್ವತಗಳ ಸಮೂಹವೇ ನಗಾಳಿ ಅಂತೇಳಿ ಅರ್ಥವನ್ನ ಕೊಡ್ತದ. ನಗ ಅಂತಂದ್ರೆ ಏನ್ರಿ, ನಗ ಅಂತಂದ್ರೆ ಪರ್ವತ ಅಂತ ಕೊಡ್ತದ. ಆಳಿ, ಆಳಿ ಅಂತ ಬರ್ತದ. ನಗ ನೋಡ್ರಿ ಇಲ್ಲಿ, ನಗ ಅಂತಂದ್ರೆ ಏನ್ರಿ ಪರ್ವತ, ನಗ ಅಂತಂದ್ರೆ ಏನ್ರಿ ಪರ್ವತ ಅಂತ ನೋಡ್ತೀವಿ. ನೆಕ್ಸ್ಟ್ ಆಳಿ ಅಂತಂದ್ರ, ಆಳಿ ಅಂತಂದ್ರ ಸಮೂಹ, ಆಳಿ ಅಂತಂದ್ರೆ ಏನ್ರಿ ಸಮೂಹ ಅಂತ ಏನು ಮಾಡ್ತೀವಿ ಅಂತ ನೋಡ್ತೀವಿ. ನಗ ಮತ್ತು ಆಳಿ ಕೂಡಿ ಏನಪ್ಪ ನಗಾಳಿ ಅಂತ ಕರಿತೀವಿ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಪರ್ವತಗಳ ಸಮೂಹಕ್ಕೆ ಅಂತ ಕರಿತಾರಪ್ಪ ಅಂದ್ರೆ ನಗಾಳಿ ಅಂತ ಕರಿತಾರ. ಈ ನಗಾಳಿ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಪರ್ವತಗಳ ಸಮೂಹ. ಈ ಕ್ವಶನ್ಸ್ ಏನಪ್ಪ ಅಂದ್ರೆ ಗ್ರೂಪ್ ಸಿಗೆ ಏನಪ್ಪ ಅಂದ್ರೆ ರಿಪಿಟೆಡ್ ಕ್ವಶನ್ಸ್. ಇದನ್ನ ಗ್ರೂಪ್ ಸಿ ಕೇಳಿದಾನ್ರಿ 7ನೇ ತರಗತಿ ಇರ್ತಕ್ಕಂಥ ಒಂದು ಶಬ್ದರ್ಶ ಒಂದು ಸಮನಾರ್ಥಕ ರೂಪ ಏನಪ್ಪ ಅಂದ್ರೆ ಗ್ರೂಪ್ ಸಿ ಕೇಳಿದಾನ. ನಗಾಳಿ ಗೊತ್ತಿರಲಿ ನಿಮ್ಗೆ, ಪರ್ವತಗಳ ಸಮೂಹ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಇಲ್ಲಿ ತರಾವರಿ ಅಂತ ಐತಿ ನೋಡ್ರಿ. ತರಾವರಿ, ತರಾವರಿ ಒಂದು ಪದದ ಒಂದು ಏನೋ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ವಿಧ ವಿಧವಾದ. ತರಾವರಿ ಅಂತಂದ್ರೆ ವಿಧ ವಿಧವಾದ. ಇನ್ನೊಂದು ಐತಿ ನೋಡ್ರಿ, ತರಾವರಿ ಅಂತಂದ್ರೂ ವಿಧ ವಿಧವಾದ. ಆಮೇಲೆ ನೆಕ್ಸ್ಟ್ ಅಲ್ಲಿ ಒಂದು ಬರ್ತದ, ಆಮೇಲೆ ಹೇಳ್ತೇನೆ. ತರಾವರಿ ಅಂತಂದ್ರು ವಿಧ ವಿಧವಾದ. ಮತ್ತು ತರವೇವಾರಿ ಅಂತ ಬರ್ತದ. ತರವೇವಾರಿ ಅಂತ ಬರ್ತದ. ತರಹೇವಾರಿನ ಅಂತಂದ್ರೂ ವಿಧ ವಿಧವಾದ ಅರ್ಥವನ್ನ ಕೊಡ್ತದ. ಬಟ್ ತರಾವರಿ ಈ ಒಂದು ಶಬ್ದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ವಿಧ ವಿಧವಾದ. ನೆಕ್ಸ್ಟ್ ಕೋವಿ ಅಂತಂದ್ರ, ಕೋವಿ ಒಂದು ಈ ಒಂದು ಪದದ ಒಂದು ಸಮನಾರ್ಥಕ ರೂಪ ಅಂದ್ರೆ ನೈದಿಲೇನೋ ಅಂತ ಕೊಡ್ತದ. ಅದ್ರ ಇನ್ನೊಂದು ಅರ್ಥ ಏನಪ್ಪ ಅಂದ್ರೆ ಬಂದೂಕು ಅಂತ ನೋಡ್ತೀವಿ. ಬಂದೂಕು ಅಂದ್ರೆ ಕೋವಿ ಅಂತಕ್ಕಂಥದಕ್ಕೆ ಸಮನಾರ್ಥಕ ರೂಪ ಬಂದಾಗ ಎರಡು ಬರ್ತಾವ, ಒಂದು ನೈದಿಲೆ, ಇನ್ನೊಂದು ಬಂದೂಕು ಅಂತ ಏನ್ ಮಾಡ್ತೀವಪ್ಪ ಅಂದ್ರೆ ಅಲ್ಲಿ ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸೊಡರು, ಸೊಡರು ಈ ಒಂದು ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ದೀಪಾವಳಿ. ಸೊಡರು ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ದೀಪಾವಳಿ ಅಂತ ಏನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ಪೃಷ್ಠ ಅಂತ ಐತಿ, ಪೃಷ್ಠ ಅಂತ ಐತಿ. ಆ ಪೃಷ್ಠ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಹೇಡಿ. ಪೃಷ್ಠ ಅಂತಕ್ಕ ಪೃಷ್ಠ ಐತಿ. ಆ ಒಂದು ಪೃಷ್ಠ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಹೇಡಿ ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅದು ನಿಮ್ಗೆ ಕರೆಕ್ಟಾಗಿ ಗೊತ್ತಿರ್ಬೇಕ್ರಿ. ಸ್ವಲ್ಪ ಪ್ರಕೋಪ, ನೆಕ್ಸ್ಟ್ ರೀ ವರ್ಡ್ ಪ್ರಕೋಪ. ಪ್ರಕೋಪ ಶಬ್ದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ರೋಷಾವೇಶ. ಸಿಟ್ಟು ಬಂದಿರ್ತೈತೆ ನೋಡ್ರಿ. ಪ್ರಕೋಪಕ್ಕೆ ಹೋಗಿದಾನ ಭಾಳ, ಪ್ರಕೋಪಕ್ಕೆ ಹೋದ್ಪ ಇದು ಜಗಳ ಅಂತಾರೆ ನೋಡ್ರಿ. ಭಾಳ ಅತಿ ದೀರ್ಘಕ್ಕೆ ಹೋಯ್ತು ಅಂತೇಳಿ ನಾವೇನ ಇಲ್ಲಿ ಮಾತಾಡ್ತೀವಲ್ರಿ, ಅದು ಪ್ರಕೋಪ ಅಂತಕ್ಕಂಥದ್ದು ರೋಷಾವೇಶ ಅಂತೇಳಿ ಅರ್ಥವನ್ನ ಕೊಡ್ತದ. ಸೊ ಪ್ರಕೋಪ ಅಂತಕ್ಕಂಥ ಶಬ್ದಕ್ಕೆ ಇನ್ನೊಂದು ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ರೋಷಾವೇಶ. ನೆಕ್ಸ್ಟ್ ಪಕ್ಕಾಗು, ಪಕ್ಕಾಗು ಅಂತಂದ್ರೆ ಒಳಗಾಗು, ಪಕ್ಕ. ಅದಕ್ಕೆ ನಾವು ಏನಪ್ಪ ಅಂದ್ರೆ ಆ ಇದ್ರೊಳಗೆ ಏನಪ್ಪ ಅಂದ್ರೆ ಇನ್ಕ್ಲೂಡ್ ಆಗ್ತೀವಲ್ಲ, ಅದಕ್ಕೆ ನಾವು ಏನು ಕರಿತೀವಿ ಒಳಗಾಗು ಅಂತೇಳಿ ಅರ್ಥವನ್ನ ಕೊಡ್ತದ. ಪಕ್ಕಾಗು ಅಂತಂದ್ರೆ ಒಳಗಾಗು. ನೆಕ್ಸ್ಟ್ ದಾಕ್ಷಿಣ್ಯ. ದಾಕ್ಷಿಣ್ಯ ಒಂದು ಶಬ್ದಶ ಒಂದು ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಒಂದು ಸಂಕೋಚ ಅಂತ ಕೊಡ್ತದ, ಇನ್ನೊಂದು ಹಿಂಜರಿಕೆ. ದಾಕ್ಷಿಣ್ಯ ಅಂದ್ರೆ ಹಿಂಜರಿಕೆ, ಅದು ನಾಚೋದು ಅಂತಾರೆ ನೋಡಿ, ನಾಚ್ಕೊಳತಾನ ಭಾಳ ಅಂತಾರಲ್ಲ, ಹಂಗ ದಾಕ್ಷಿಣ್ಯ ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಸಂಕೋಚ, ಇನ್ನೊಂದು ಯಾವುದಪ್ಪ ಅಂತಂದ್ರೆ ನಾವು ಹಿಂಜರಿಕೆ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಎರಡೂ ಒಂದೇ ಅರ್ಥವನ್ನ ಕೊಡ್ತದೆ, ಸಂಕೋಚ ಅಥವಾ ಹಿಂಜರಿಕೆ. ನೆಕ್ಸ್ಟ್ ಆಚ್ಛಾದನ. ಆಚ್ಛಾದನ ಅಂತಂದ್ರೆ ಬಟ್ಟೆ ವಸ್ತ್ರನೋ ಅರ್ಥ ಕೊಡ್ತದ. ಅಂದ್ರ ಆಚ್ಛಾದನ ಪದದ ಸಮನಾರ್ಥಕ ರೂಪ ಯಾವ್ದಪ್ಪ ಅಂದ್ರ ಬಟ್ಟೆ ಅಥವಾ ವಸ್ತ್ರ. ಓಕೆ, ನೆಕ್ಸ್ಟ್ ನೋಡ್ರಿ ಪರ್ಣ.
ಪರ್ಣಪಾತಿ ಕಾಡುಗಳು ಅಂತ ಕರೀತಾರೆ ನೋಡ್ರಿ. ಪರ್ಣಪಾತಿ ಕಾಡುಗಳು ಅಂದ್ರೆ ಎಲೆ ಉದುರಿಸುವ ಕಾಡು ಅಂತ ಕರಿತೀವಲ್ರಿ. ನಮ್ಮ ಜಿಯೋಗ್ರಫಿ ಒಳಗೆ ಹೇಳುವಾಗ ಏನಪ್ಪ ಅಂದ್ರೆ ಪರ್ಣಪಾತಿ ಕಾಡುಗಳು ಅಂತ ಬರ್ತಾವೆ. ಏನ್ರಿ ಪರ್ಣಪಾತಿ ಕಾಡುಗಳಂತ ನೋಡ್ತೀವಿ. ಪರ್ಣಪಾತಿ ಅರಣ್ಯ ಅಥವಾ ಪರ್ಣಪಾತಿ ಕಾಡುಗಳು ಅಂತಂದ್ರೆ ಏನು? ಪರ್ಣ ಅಂತಂದ್ರೆ ಎಲೆ, ಪಾತಿ ಅಂದ್ರೆ ಬೀಳೋದು, ಉದುರೋದು. ಅದಕ್ಕೆ ಪರ್ಣ ಈ ಒಂದು ಶಬ್ದದ ಅರ್ಥ ಏನಪ್ಪ ಅಂದ್ರೆ ಎಲೆ ಉದುರಿಸುವ ಕಾಡುಗಳಿಗೆ ಪರ್ಣಪಾತಿ ಕಾಡುಗಳು ಅಥವಾ ಪರ್ಣಪಾತಿ ಅರಣ್ಯಗಳು ಅಂತ ಕರೀತಾರೆ. ಸೊ ಪರ್ಣ ಈ ಒಂದು ಶಬ್ದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಎಲೆ ಅಂತೇಳಿ ಅರ್ಥವನ್ನು ಕೊಡ್ತದೆ. ನೆಕ್ಸ್ಟ್ ಚರ್ವಣ ಶಬ್ದದ ಸಮಾನಾರ್ಥಕ ರೂಪ ಅಗಿದು ತಿನ್ನು. ಏನ್ರಿ? ಚರ್ವಣ ಒಂದು ಸಮಾನಾರ್ಥಕ ರೂಪ ಅಂದ್ರೆ ಅಗಿದು ತಿನ್ನೋದಕ್ಕೆ ನಾವೇನಪ್ಪ ಅಂದ್ರೆ ಚರ್ವಣ ಅಂತ ಏನು ಮಾಡ್ತಾರೆ ಅಂತ ಕರೀತಾರೆ. ನೆಕ್ಸ್ಟ್ ವಿಧಾಯಕ ಶಬ್ದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ರಚನಾತ್ಮಕ. ವಿಧಾಯಕ ಒಂದು ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಇಲ್ಲಿ ರಚನಾತ್ಮಕ ಅಂತೇಳಿ ಅರ್ಥವನ್ನು ಕೊಡ್ತದ. ಸೊ ಆ ಕಾರಣದಿಂದ ಏನಪ್ಪ ಅಂದ್ರೆ ಇಲ್ಲಿ ಯಾವುದ್ರಿ ವಿಧಾಯಕ ಪದದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ರಚನಾತ್ಮಕ ಅಂತೇಳಿ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಮಡು ಅಂತ ಐತಿ ನೋಡ್ರಿ. ಮಡು ಅಂತಂದ್ರ ಕೊಳ್ಳು. ಏನ್ರಿ? ಮಡು ಶಬ್ದದ ಒಂದು ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ನಾವು ಇಲ್ಲಿ ಕೊಳ್ಳು ಅಂತೇಳಿ ಅರ್ಥವನ್ನು ಕೊಡ್ತದ. ಸೊ ಅದರ ಕೊಳ್ಳು ಅನ್ನೋದು ಸಮಾನಾರ್ಥಕ ರೂಪ. ನೋಡ್ರಿ, ಉಚ್ಚಿಷ್ಟ ಅಂತಂದ್ರೆ ಎಂಜಲು. ನಾವು ಎಂಜಲ್ ಅಂತ ಏನು ಕರಿತೀವಲ್ಲ, ಅದಕ್ಕೆ ಅದರ ಒಂದು ಉಚ್ಚಿಷ್ಟ ಅನ್ನೋದಕ್ಕೆ ಸಮಾನಾರ್ಥಕ ರೂಪ ಏನಪ್ಪ ಅಂತಂದ್ರೆ ಅದು ಸಂಸ್ಕೃತ ಶಬ್ದ ಐತ್ರಿ. ಉಚ್ಚಿಷ್ಟ ಅಂತಕ್ಕದಕ್ಕೆ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಎಂಜಲು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ನೆಕ್ಸ್ಟ್ ಮದ್ದು ಅದರ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಮದ್ದು ಅಲ್ಲ, ಮಧು. ಏನ್ರಿ? ಮದ್ದು ಅಲ್ಲ, ಮದ್ದು ಅಲ್ಲ. ಇದೇನ್ರಿ? ಮಧು ಅಂತಂದ್ರೆ ಏನ್ರಿ? ಸಿಹಿ ಅಂತ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ಲೋಕಾಭಿರಾಮ ಅಂತಂದ್ರೆ ಸಹಜವಾಗಿ. ಸಹಜವಾಗಿ ನಾವು ಏನಿರ್ತೀವಲ್ಲ ಅದಕ್ಕೆ ಲೋಕಾಭಿರಾಮ ಎಲ್ಲ ಕಡೆ ಒಂದೇ ರೀತಿಯಾಗಿರೋದಪ್ಪ ಅಂತಾರ ನೋಡ್ರಿ. ಅದಕ್ಕೆ ಲೋಕಾಭಿರಾಮ ಅಂತಂದ್ರೆ ಅದರ ಒಂದು ಅರ್ಥ ಏನು, ಅದರ ಒಂದು ಸಮಾನಾರ್ಥಕ ರೂಪ ಯಾವತ್ತು ಅಂದ್ರೆ ಸಹಜವಾಗಿ ಅಂತೇಳಿ ಕೊಡ್ತದೆ. ನೆಕ್ಸ್ಟ್ ಪಾಶ. ಇದನ್ನು ಭಾಳ ಸಲ ಕೇಳಿದ್ರೆ ರಿಪೀಟೆಡ್ ಕ್ವಶನ್ಸ್. ಪಾಶ ಪದದ ಅರ್ಥ ಏನಪ್ಪ ಅಂದ್ರೆ ಅಥವಾ ಅದರ ಪಾಶ ಅಂತಕ್ಕಂಥದ್ದು ಶಬ್ದಾರ್ಥಕ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಹಗ್ಗ ಅಂತ ಕೊಡ್ತದ. ಪಾಶ ಮತ್ತು ಪಾಷಾಣ ಅಂತಂದ್ರೆ ಬೇರೆ. ಪಾಷಾಣ ಅಂತಂದ್ರೆ ವಿಷ ಅಂತೇಳಿ ಅರ್ಥವನ್ನು ಕೊಡ್ತದ. ಅಥವಾ ಕಲ್ಲು ಅಂತೇಳಿ ನೋಡ್ತಾವ್ರು. ಭಾಳ ಇದನ್ನು ಕೇಳಿದಾನ್ರಿ, ಪಾಷಾಣ ಅಂತಂದ್ರೆ ಏನು ಕೇಳಿದಾನೆ. ಬಟ್ ಅಲ್ಲಿ ಕೇಳಿದಾಗ ಏನಪ್ಪ ಅಂದ್ರೆ ಇದನ್ನು ಕೊಟ್ಟಿಲ್ಲ, ವಿಷ ಅಂತ ಕೊಟ್ಟಿಲ್ಲ, ಬದಲು ಇನ್ನೊಂದು ಏನು ಕೊಟ್ಟಾನ, ಕಲ್ಲು ಅಂತ ಕೊಟ್ಟಿದ್ದಲ್ಲಿ. ಆ ಪಾಷಾಣ ಅನ್ನೋದಕ್ಕೆ ನಾವು ವಿಷ ಅಂತ ಬಳಕೆ ಮಾಡ್ಕೊಳ್ತೀವಿ. ಇನ್ನೊಂದು ಕಲ್ಲುನು ಅಂತೇಳಿ ಅರ್ಥ ಏನೋ ಸಮಾನಾರ್ಥಕ ರೂಪ ಅಂತ ನೋಡ್ತೀವಿ. ಬಟ್ ಪಾಶ ಇದರ ಸಮಾನಾರ್ಥಕ ರೂಪ ಯಾವತ್ತು ಅಂದ್ರೆ ಹಗ್ಗ ಅಂತ ನೋಡ್ತೀವಿ. ಪಾಷಾಣ ಅಂತಂದ್ರೆ ವಿಷ ಅಥವಾ ಕಲ್ಲು, ಇವೆರಡು ಏನಪ್ಪ ಅಂದ್ರೆ ಅರ್ಥವನ್ನು ಕೊಡ್ತದ. ಇದರ ಸಮಾನಾರ್ಥಕ ರೂಪಗಳನ್ನ ಕ್ಲಿಯರ್ ಆಗಿ ಗೊತ್ತಿರಬೇಕು. ಯಾಕಂದ್ರೆ ಭಾಳ ಕನ್ಫ್ಯೂಸ್ ಆಕವ್ರಿ ಎಕ್ಸಾಮ್ದಾಗ. ಭಾಳ ಒಂದೊಂದು ಇಂಪಾರ್ಟೆಂಟ್ ನನ್ನ ಪ್ರಕಾರ ಹೇಳ್ರಿ, ಒಂದು 10 ಒಂದು ಸಮಾನಾರ್ಥಕ ಪದಗಳ ಮೇಲೆ ಏನಪ್ಪ ಅಂದ್ರೆ ಬೇರೆ ರೀತಿಯಾಗಿ ವೆರೈಟಿ ಆಫ್ ಕ್ವಶನ್ಸ್ ಒಂದು 10 ಕೇಳಿದಪ್ಪ ಅಂತಂದ್ರೆ 35 ಮಾರ್ಕ್ಸ್ನಾಗ ನಮ್ಗೆ 10 ಅದು ಅಂದ್ರೆ 25 ಬಂದು ರೀ. 25ಕ್ಕೆ 25 ತೊಗೊಳಕ್ಕೆ ನಮ್ಗೆ ಆಗಂಗಿಲ್ಲ. ಅದಕ್ಕೆ ನಮಗೆ ಏನಪ್ಪ ಅಂದ್ರೆ ಈ ಸಮಾನಾರ್ಥಕ ಪದಗಳು ಏನಿದಾವಲ್ರಿ, ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, PU ಫಸ್ಟ್ ಆ್ಯಂಡ್ PU ಸೆಕೆಂಡ್ ಅದ್ರ ಬರ್ತಕ್ಕಂಥ ಸಮಾನಾರ್ಥಕ ಪದಗಳನ್ನ ಕರೆಕ್ಟಾಗಿ ನೀವು ಎಲ್ಲ ಸಮಾನಾರ್ಥಗಳನ್ನು ಪರ್ಫೆಕ್ಟ್ ಆಗ್ರಿ. ಒಂದು ಇದಷ್ಟೇ ಅಲ್ರಿ, ಸಿ ಗ್ರೂಪಿಗೆ ಅಷ್ಟಲ್ಲ, ಮುಂದೆ ಬರ್ತಕ್ಕಂಥ SD ಇರ್ಬೋದು, FD ಇರ್ಬೋದು. ಯಾಕಂದ್ರೆ ನಂದು ಸ್ವಂತ ಅನುಭವದಿಂದ ಹೇಳ್ತೀನಿ. ಇದು ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ SD FD ಬರ್ದಾಗ ಏನಪ್ಪ ಅಂದ್ರೆ ಈ ಪಠ್ಯ ಪುಸ್ತಕದಿಂದ ಬಂದಿರತಕ್ಕಂಥ ಸಮಾನಾರ್ಥಕ ಪದಗಳು ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ. ಆದ್ರೆ ರತ್ನಕೋಶ ಅಂತ ಕನ್ನಡ ಸಾಹಿತ್ಯ ಪರಿಷತ್ ಒಂದು ರತ್ನಕೋಶ ಅಂತ ಬರ್ತದ, ಅದ್ರೊಳಗೂ ಎಲ್ಲ ಸಿಗ್ತಾವ. ಬಟ್ ಎಲ್ಲಾನು ಓದ್ಕೊಂತ ಕುಂಡ್ರಕ್ಕೆ ಆಗಂಗಿಲ್ಲ. ಪಠ್ಯ ಪುಸ್ತಕದಲ್ಲಿ ನಿಮ್ಗೆ ಸಿಗ್ಲಿಲ್ಲಪ್ಪ ಅಂದ್ರೆ ಅವನ್ನ ನಾವು ರೆಫರ್ ಮಾಡ್ಬೇಕಾಗ್ತದ. ಆ ರತ್ನಕೋಶ ಅಂತ ಒಂದು ಡಿಕ್ಷನರಿ ಟೈಪ್ ಐತೆ, ಅದನ್ನೆಲ್ಲ ಓದಿ ಹೆಂಗೆ ನೆನಪಿಟ್ಕೊಳಕ್ಕೆ ಸಾಧ್ಯ ಐತ್ರಿ? ನೆನಪಿಟ್ಕೊಳಕ್ಕೆ ಸಾಧ್ಯ ಭಾಳ ಕನ್ಫ್ಯೂಸ್ ಆಗ್ಕೊಂತ ಹೋಗ್ತಾವ. ಬಟ್ ನಮಗೆ ತಿಳಿದಿಲ್ಲ ಅನ್ನೋದನ್ನ ಅದನ್ನ ಅಲ್ಲಿ ನೋಡೋದು. ಬಟ್ ಇಲ್ಲಿ ಮೊದಲು ಏನಪ್ಪ ಅಂದ್ರೆ ನಾವು ಇದನ್ನು ಪರ್ಫೆಕ್ಟ್ ಆಗೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪಟಿಂಗ ಅಂತ ಐತಿ. ಪಟಿಂಗ ಪದದ ಒಂದು ಶಬ್ದ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ತುಂಟ ಅಥವಾ ಬಂಡ ಅಂತೇಳಿ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ತಾರಮಯ್ಯ ಅಂತಂದ್ರೆ ಅಂಗೈ ಆಡಿಸುವ. ತಾರಮಯ್ಯ ಅಂತಂದ್ರೆ ಅಂಗೈ ಆಡಿಸುವ ಅಂದ್ರೆ ಒಂಥರ ಏನೋ ಅಂಗೈ ಆಡಿಸೋದು ಏನೋ ಒಂದು ಬೇಕಾಗಿರ್ತದಲ್ಲ ಅವ್ರಿಗೆ ಅಂತಾರೆ. ತಾರಮಯ್ಯ ಅಂತಂದ್ರೆ ಅಂಗೈ ಆಡಿಸುವ ಅಂತೇಳಿ ಇಲ್ಲಿ ಒಂದು ಸಮಾನಾರ್ಥಕ ರೂಪ ಅಂತ ನೋಡ್ತೀವಿ. ವಾತಾಯನ ನೋಡ್ರಿ, ವಾತಾಯನ ನಾವು ಏನು ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ವಾತಾಯನ ಅಂತಂದ್ರೆ ಅದಕ್ಕೆ ಸಮಾನಾರ್ಥಕ ರೂಪ ಯಾವಪ್ಪ ಅಂದ್ರೆ ಕಿಟಕಿ. ವಾತಾಯನ ಪದದ ಅರ್ಥ ಏನು ಕೊಡ್ತೈತಪ್ಪ ಅಂದ್ರೆ ಕಿಟಕಿಗೆ ನಾವು ವಾತಾಯನ ಅಂದ್ರೆ ವಾತ ಅಂತಂದ್ರೆ ಗಾಳಿ ಬರ್ತೈತಲ್ರಿ, ಅದಕ್ಕೆ ಯಾನ ಅಂದ್ರೆ ವಾತಾಯನ ಅಂತಂದ್ರೆ ಅಲ್ಲಿ ಕಿಟಕಿಗೆ ನಾವು ಏನಪ್ಪ ಅಂದ್ರೆ ವಾತಾಯನ ಅಂತ ಏನು ಮಾಡ್ತೀವಿ ಅಂದ್ರೆ ಕರಿತೀವಿ. ಸೊ ಈ ವಾತಾಯನಕ ಒಂದು ಶಬ್ದಕ್ಕೆ ಸಮಾನಾರ್ಥಕ ರೂಪ ಯಾವಂದ್ರೆ ಕಿಟಕಿ ಅಂತೇಳಿ ಅರ್ಥವನ್ನು ಕೊಡ್ತದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್
ಪಿಳಂಗೋವಿ ಅಂತ ಐತಿ, ಪಿಳಂಗೋವಿ ಅಂತೇಳಿ ಕೊಟ್ಟಾನ. ಆ ಪಿಳಂಗೋವಿಯ ಒಂದು ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಕೊಳಲು, ಏನು ಬಾರಿಸ್ತಿರ್ತೀವಲ್ರಿ ಅದಕ್ಕೆ ಏನಪ್ಪ ಅಂದ್ರೆ ಪಿಳಂಗೋವಿ ಅಂತ ಕರೀತಾರೆ. ಅದಕ್ಕೆ ಇನ್ನೊಂದು ಸಮನಾರ್ಥಕ ರೂಪ ಪಿಳಂಗೋವಿಗೆ ಯಾವಪ್ಪ ಅಂದ್ರೆ ಕೊಳಲು ಅಂತ ಏನು ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಮೀಯು, ಮೀಯು ಅಂತ ಐತಿ ಸ್ನಾನ ಮಾಡು. ಮಿಸಿಸ್ಸು ಬೇರೆ ರೀ, ಮಿಸಿಸ್ಸು ಅಂತ ಬರ್ಸಿದ್ದು ನೋಡ್ರಿ, ಮಿಸಿಸ್ಸು ಮಿಸುನ ಸರ್ ಮಿಸುನ ಅಂತ ಐತ್ರಿ, ಮಿಸುನ, ಮಿಸಿಸ್ಸು ಬೇರೆ ಮಾತ್ರ ಮಿಸುನ ಅಂತ ಐತಿ. ಮಿಸುನ ಅಂತಂದ್ರೆ ಬಂಗಾರ, ಏನ್ರಿ ಬಂಗಾರ ಅಥವಾ ಚಿನ್ನ ಅಂತ ಏನು ಮಾಡಿದ್ವಿ ಅಂದ್ರೆ ನೋಡಿದ್ವಿ. ಹೌದ್ರಿ, ಚಿನ್ನ ಅಂತ ನೋಡಿದ್ವಿ. ಚಿನ್ನದ ಸಂಕೇತ ಏನಂತ ಕೇಳಿದ್ದೆ ಲಾಸ್ಟ್ ಟೈಮ್. ಚಿನ್ನದ ಸಂಕೇತ ಯಾವುದು? ಎಯುವ ಅಥವಾ ಎ ಜಿ. ಯಾವ್ದು? ಎಯುವ ಅಥವಾ ಎ ಜಿ ರೀ. ಇದ್ರೊಳಗೆ ಆಲ್ಮೋಸ್ಟ್ ಅಲ್ಲಿ ನಾವು ಎ ಜಿಯನ್ನು ಏನಪ್ಪ ಅಂದ್ರೆ ಇಲ್ಲಿ ಏನು ಕರೆಕ್ಟ್ ಅಂತ ನೋಡ್ತೀವಿ. ಇದನ್ನು ಎ ಯುವನ್ನು ಎಲಿಮಿನೇಟ್ ಮಾಡೋಕೆ ನೋಡ್ತೀವಿ. ಬಟ್ ಬಂಗಾರ ಅಥವಾ ಚಿನ್ನದ ಸಂಕೇತ ಯಾವುದಪ್ಪ ಅಂದ್ರೆ ಎ ಯು, ಏನ್ರಿ ಎ ಯುವನ್ನೇ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಆನ್ಸರ್. ಹೆಂಗೆ ನೆನ್ಪಿಟ್ಕೋಬೇಕು ಹೇಳ್ರಿ ಅದನ್ನ? ಅಯ್ಯೋ ನನ್ನ ಚಿನ್ನ ಅನ್ಬೇಕ್ರಿ. ಏನು ಅನ್ಬೇಕ್ರಿ? ಅಯ್ಯೋ ನನ್ನ ಚಿನ್ನ ಅಂತಂದ್ರೆ ಅದು ನಿಮ್ಗೆ ಅಟೋಪಿಟ್ಬೇಕಾಗಿ ಏನಪ್ಪ ಅಂದ್ರೆ ನೆನಪು ಉಳಿತದ. ಮಿಸುನ ಅಂತಂದ್ರೆ ಬಂಗಾರ ಅಥವಾ ಚಿನ್ನ. ಇಲ್ಲಿ ಮೀಯು ಅಂತಂದ್ರೆ ಸ್ನಾನ ಮಾಡು ಅಂತೇಳಿ ಅರ್ಥವನ್ನು ಕೊಡ್ತದೆ. ಏನ್ರಿ ಅದರ ಒಂದು ಸಮನಾರ್ಥಕ, ಮೀಯು ಸಮನಾರ್ಥಕ ರೂಪ ಯಾವತ್ತು ಅಂದ್ರೆ ಸ್ನಾನ ಮಾಡು. ನೆಕ್ಸ್ಟ್ ನೋಡ್ರಿ, ತರಹೇವಾರಿ. ತರಹೇವಾರಿ ಅಂತಂದ್ರೆ ವಿಧವಾದ ಇಲ್ಲೊಂದು ವರ್ಡ್ ಐತಿ ನೋಡ್ರಿ, ಏನಪ್ಪ ಅಂದ್ರೆ ಇಲ್ಲಿ ತರಾವರಿ ಅಂತಂದ್ರು ವಿಧವಾದ, ತರಾವರಿ ಅಂತಕ್ಕೂ ವಿಧವಾದ ಅಂತ ನೋಡ್ತೀವಿ. ತರಹೇವಾರಿ ಅಂತಂದ್ರು ಅದರ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ವಿಧವಾದ ಅಂತೇಳಿ ಅರ್ಥವನ್ನ ಕೊಡ್ತದ. ನೆಕ್ಸ್ಟ್ ವಾಹಿನಿ. ವಾಹಿನಿ ಅಥವಾ ಅದಕ್ಕೆ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ನದಿ. ನೆಕ್ಸ್ಟ್ ತೊರೆ ಮತ್ತು ಹೊಳೆ. ಹೊಳೆನು ಅಂತಂದ್ರೆ ವಾಹಿನಿಗೆ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಹೊಳೆನ ಅಂತ ನೋಡ್ತೀವಿ, ತೊರೆ ಅಂತ ನೋಡ್ತೀವಿ, ನಾವಿಲ್ಲಿ ನದಿ ಅಂತ ನೋಡ್ತೀವಿ. ಹಳ್ಳ ಕೊಳ್ಳ ತೊರೆ ಅಂತ ನೋಡ್ತೀವಲ್ರಿ, ಅದಕ್ಕೆ ವಾಹಿನಿ ಅಂತೇಳಿ ಇಲ್ಲಿ ಅದಕ್ಕೆ ಸಮನಾರ್ಥಕ ರೂಪ ಅಂತ ಏನು ಮಾಡ್ತೀವಿ ನೋಡ್ತೀವಿ. ವಾಹಿನಿ ಪದದ ಸಮನಾರ್ಥಕ ರೂಪ ನದಿ, ತೊರೆ ಮತ್ತು ಇನ್ನೊಂದು ಯಾವಪ್ಪ ಅಂದ್ರೆ ಇಲ್ಲಿ ಹೊಳೆ ಅಂತೇಳಿ. ನೆಕ್ಸ್ಟ್ ಸೀಬೆ. ಸೀಬೆ ಅಂತೇಳಿ ಬಳಕೆ ಮಾಡ್ಕೊಳ್ತಾರೆ. ಸೀಬೆ ಅಂತಂದ್ರೆ ಪೇರು ಹಣ್ಣು. ನಾವು ಪೇರುಲನ್ನು ಏನು ತಿಂತೀವಲ್ರಿ ಅದಕ್ಕೆ ಸೀಬೆ. ಸೀಬೆಯ ಪದದ ಸಮನಾರ್ಥಕ ರೂಪ ಯಾವಪ್ಪ ಅಂದ್ರೆ ಪೇರುಲ ಹಣ್ಣು ಅಂತೀವಿ ನಾವು, ಪೇರು ಹಣ್ಣು ಅಥವಾ ಪೇರುಲ ಹಣ್ಣು ಅಂತ ಕರಿತೀವಿ ನಾವು. ಗ್ರಾಮೀಣ ಭಾಷೆಗಳು ಪೇರುಲ ಹಣ್ಣು ಅಂತೀವಿ, ಅದ್ರ ಪೇರು ಹಣ್ಣು ಅಂತ ನೋಡ್ತೀವಿ. ನೆಕ್ಸ್ಟ್ ಆಲೆ. ಆಲೆ ಅಂತಂದ್ರೆ ಗಾನ. ಆಲೆ ಮಣಿ ಅಂತ ಕರೀತಾರೆ ನೋಡ್ರಿ, ಅಲ್ಲೇ ಗಾನದ ಮಣಿ ಅಂತ ಏನು ಮಾಡ್ತೀವಿ ನೋಡ್ತೀವಿ. ಆಲೆ ಅಂತಂದ್ರೆ ಗಾನ, ಯಾವುದೇ ಗಾನ ಇರ್ಬೋದು, ಎಣ್ಣೆ ಗಾನ ಇರ್ಬೋದು ಅಥವಾ ಕಬ್ಬಿನ ಗಾನ ಇರ್ಬೋದು, ಅವೆಲ್ಲ ಏನಪ್ಪ ಅಂದ್ರೆ ಆಲೆ, ಅವಕ್ಕೆ ಗಾನ ಅಂತ ಕರೀತಾರೆ. ಆಲೆ ಈ ಪದರ ಆಲೆ ಅದೇನಿರ್ತದೆ ತಿರುಗ್ತಿರ್ತದೆ, ಅದಕ್ಕೆ ಆಲೆ ಅಂತನ ಏನು ಮಾಡ್ತಾರೆ ಕರೀತಾರೆ. ಆಲೆ ಪದದ ಅರ್ಥ ಏನಪ್ಪ ಅಂದ್ರೆ ಗಾನ ಅಂತೇಳಿ ಅರ್ಥವನ್ನು ಕೊಡ್ತದೆ. ಇಷ್ಟು ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ಗೊತ್ತಿರ್ಬೇಕ್ರಿ. ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೊಸ ಪದಗಳದಾವ್ರಿ, ಇದು ಸಮನಾರ್ಥಕ ಪದಗಳದಾವ. ಹೊಸ ಪದಗಳ ಅರ್ಥವನ್ನು ಅಂತಾರೆ, ಅದಕ್ಕೆ ಸಮನಾರ್ಥಕ ಪದಗಳಂತಾರೆ. ಕ್ಲಿಯರ್ ಆಗಿ ನಿಮ್ಗೆ ನೋಡ್ರಿ, ನಿಮ್ಗೆ ಎಲ್ಲಿ ಇದು ಏನಾದರೂ ಭಾಳ ನಿಮಗೆ ಫಾಸ್ಟ್ ಅನ್ಸಿತ್ತಂದ್ರೆ ವಿಡಿಯೋನ ಪಾಸ್ ಮಾಡಿರಿ. ವಿಡಿಯೋ ಪಾಸ್ ಮಾಡಿ ಏನಪ್ಪ ಅಂದ್ರೆ ಕರೆಕ್ಟಾಗಿ ಬರ್ಕೊಡ್ರಿ ಒಂದು ಕಡೆ. ಅಲ್ಲಿ ನಿಮ್ಗೆ ಎಲ್ಲನೂ ಪ್ರೈಮರಿ ಬುಕ್ಸು ಕೂಡ ಹಾಕಿ ನಿಮ್ಗೆ ಎಲ್ಲ ಸಿಗೋದಿಲ್ಲ, ಮತ್ತು ನಿಮ್ಮ ಅಷ್ಟು ಟೈಮ್ ಇರೋದಿಲ್ಲ. ಅದಕ್ಕೆ ಒಂದು ಕಡೆ ಎಲ್ಲ ಕರೆಕ್ಟಾಗಿದಾವೆ. ಅಥವಾ ಇವನ್ನ ಸ್ಕ್ರೀನ್ಶಾಟ್ ತೊಗೊಳ್ರಿ, ಅಥವಾ ಒಂದು ಕಡೆ ಏನಪ್ಪ ಅಂದ್ರೆ ಬರ್ಕೊಂಡು ಸರಿಯಾಗಿ ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡಿರಿ. ಒಟ್ಟು ನಿಮಗೆ ಏನಪ್ಪ ಅಂದ್ರೆ ಮಿಸ್ ಆಗಕ್ಕೆ ಏನಪ್ಪ ಅಂದ್ರೆ ಸಾಧ್ಯ ಇಲ್ಲ. ಮತ್ತು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ರೀ ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿವರೆಗೆ ಏನಪ್ಪ ಅಂದ್ರೆ ನಿನ್ನೆ ಅವಧಿ ಒಳಗೂ ಏನಪ್ಪ ಅಂದ್ರೆ ಒಂದು ವಿಡಿಯೋ ಮಾಡೀನಿ ರೀ, ಇದೊಂದು ವಿಡಿಯೋ ಮಾಡೀನಿ. ಇವೆರಡೂ ವಿಡಿಯೋಗಳು ಕನ್ನಡಕ್ಕೆ ಸಂಬಂಧಪಟ್ಟಂಗದವರು ಸಾಮಾನ್ಯ ಜ್ಞಾನ ಅಂತೇಳಿ. ಇವು ಎರಡೂ ವಿಡಿಯೋಗಳು ಏನಪ್ಪ ಅಂದ್ರೆ 7ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಬಂದಿರತಕ್ಕಂಥ ಸಮನಾರ್ಥಕ ಪದಗಳಂತ ನೋಡ್ತೀವಿ. ಅವ್ನು ಸರಿಯಾಗಿ ಏನಪ್ಪ ಅಂದ್ರೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾರಿಗೆ ನಮ್ಮ ತರಗತಿಯೆಲ್ಲ ಇಷ್ಟ ಆಗೈತಲ್ರಿ ಅವರೆಲ್ಲ ಲೈಕ್ ಮಾಡಿರಿ, ಮತ್ತು ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಮುಕ್ತಾಯಗೊಳಿಸೋಣ.